ಹಾಗೆಂದ್ರೆ ರೈತಪರ ಕಳಕಳಿ ಇರಬೇಕು ಅಂತ ಹೇಳಿದ್ರೆ ಸರ್ಕಾರವೇ ಇದನ್ನು ಮುಂದುವರಿಸಬೇಕು ಅಂತ. ಸರ್ಕಾರದ ಕೈಯಲ್ಲಿದ್ರೆ ರೈತರು ಸುಭಕ್ಷವಾಗಿರ್ತಾರೆ, ನಾಡಿನ ಜನ ಸುಭಕ್ಷವಾಗಿರ್ತಾರೆ. ಖಾಸಗೀಕರಣದಿಂದ ಆಗೋದ್ರಿಂದ ಇವತ್ತು ನಾವು ನೋಡ್ಬೋದು ಖಾಸಗಿ ಯಾವ್ದಾಗಿದೆ ಈ ದೇಶದಲ್ಲಿ ಕಣ್ಮುಂದೆ ಇರೋಂಥ ಅಂಕಿಅಂಶಗಳು ಯಾವ ಇದಾವೆ. ಇವತ್ತು ನೀವು ಆರೋಗ್ಯ ಇಲಾಖೆ ತಗೊಳ್ಳಿ, ಇವತ್ತು ಪ್ರೈವೇಟ್ ಹಾಸ್ಪಿಟಲ್ ಬಗ್ಗೆ ತಗೊಳ್ಳಿ, ಗೌರ್ಮೆಂಟ್ ಹಾಸ್ಪಿಟಲ್ ತಗೊಳ್ಳಿ. ಜನ ಪ್ರೈವೇಟ್ ಹಾಸ್ಪಿಟಲ್ಗೆ ಯಾರು ಹೋಗ್ತಾ ಇದ್ದಾರೆ? ಅತಿ ಶ್ರೀಮಂತರು ಮತ್ತು ಆರ್ಥಿಕ ಸಬಲರು ಇವತ್ತು ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾ ಇದ್ದಾರೆ. ಇವತ್ತು ಬಡವರು ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಕ್ಕೆ ಸಾಧ್ಯ ಇದೆಯಾ? ಆಗುತ್ತಾ? ಇವತ್ತು ಅಲ್ಲಿ ಏನು ಹಾಸ್ಪಿಟಲ್ ಇದೆ ಅದೇ ಹಾಸ್ಪಿಟಲಲ್ಲೇ ಹೋಗ್ಬೇಕು, ಅಲ್ಲಿ ಅವ್ರಿಗೆ ಚಿಕಿತ್ಸೆ ಸಿಗ್ಬೋದು ಇಲ್ಲ ಸಾಯ್ಬೋದು ಅನ್ನೋ ಪರಿಸ್ಥಿತಿ. ಆದರೆ ಒಂದು ನಂಬಿಕೆ, ನಾನು ಉಳಿತೀನಿ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದ್ರೆ ಅಂತ ಒಂದು ನಂಬಿಕೆಯಿಂದ ಇವತ್ತು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದೆ. ದುಡ್ಡು ಉಳ್ಳವರು ಪ್ರೈವೇಟ್ ಹಾಸ್ಪಿಟ್ಲಿಗೆ. ಇವತ್ತು ನೀವು ಸಾರಿಗೆ ಇಲಾಖೆ ತಗೊಳ್ಳಿ, ಇವತ್ತು ಹಳ್ಳಿಗಳ ಕಡೆ ಎಲ್ಲಿ ಬೇಕಾಗಿರೋ ಜನರ ಕಡೆ ಇವತ್ತು ಸಾರಿಗೆ ಇಲಾಖೆಗಳು ಹೋಗ್ತಾ ಇಲ್ಲ, ಪ್ರೈವೇಟ್ ಬಸ್ಗಳು ಹೋಗ್ತಾ ಇದಾವೆ. ಪ್ರೈವೇಟ್ ಬಸ್ಗಳು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಸಾರಿಗೆ ವ್ಯವಸ್ಥೆ ಯಾಕೆ ಇವತ್ತು ಸಾಲಗಾರಕ್ಕೆ ಹೋಗ್ತಾ ಇದ್ದಾರೆ? ಎಲ್ಲೆಲ್ಲಿ ಸವಲತ್ತು ಕೊಡಬೇಕಾಯ್ತಾ ಸರಿ ಅಲ್ಲಿ ಕೊಡದೆ ಪ್ರೈವೇಟ್ ಬಸ್ಗಳು ಹಾಕಿ ಆ ಜಾಗಕ್ಕೆ ಸರ್ಕಾರಿ ಬಸ್ಗಳು ಹೋಗಿಲ್ಲ ಅಂದಾಗ ಪ್ರೈವೇಟ್ ಅವ್ರಿಗೆ ಲಾಭದಾಯಕ ಆಗುತ್ತೆ. ಆ ರೀತಿ ನೀವು ಶಿಕ್ಷಣ ಇಲಾಖೆ ತಗೊಳ್ಳಿ, ಶಿಕ್ಷಣ ಇವತ್ತು ಗೌರ್ಮೆಂಟ್ ಸ್ಕೂಲ್ ಯಾಕೆ ಮುಚ್ತಾ ಇದ್ದಾವೆ? ಇವತ್ತು ಪ್ರೈವೇಟೈಸೇಷನ್ ಮಾಡಿದ್ದೀರಿ, ಎಲ್ಲ ಪ್ರೈವೇಟ್ ಸ್ಕೂಲು, ಎಲ್ಲರೂ ಕೂಡ ಎಲ್ಲರ ಭವಿಷ್ಯನೂ ಚೆನ್ನಾಗಿರ್ಬೇಕಂತ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಆಗದಿರೋ ಮಕ್ಕಳು ಇವತ್ತು ಎಜುಕೇಶನ್ ಇಂದ ವಂಚಿತರಾಗಿ ಇವತ್ತು ಏನಾಗ್ತಾ ಇದ್ದಾರೆ, ಇವತ್ತು ಹಳ್ಳಿ ಜನ ಹಳ್ಳಿಯಲ್ಲೇ ಇಡ್ತಾ ಇದ್ದಾರೆ ಇವತ್ತು ಅನ್ನೋ ಪರಿಸ್ಥಿತಿ ಇದೆ. ಇವತ್ತು ಈ ರೀತಿಯಾಗಿದ್ದಾಗ ಇವತ್ತು 5 ಕಂಪ್ನಿಗಳು ಮಾಡಿದ್ರು. ಇವತ್ತು ಠೇವಣಿ ಏನು ಭದ್ರದ ಠೇವಣಿ ಎಸ್ಕಾಂ, ಬೆಸ್ಕಾಂ, ಚೆಸ್ಕಾಂ ಏನಿಟ್ಟು 11,371 ಕೋಟಿ ಇವತ್ತು ಠೇವಣಿ ಇಟ್ಟರು. ಎಸ್ಕಾಂಗೆ 1,409 ಕೋಟಿ, ಮೆಸ್ಕಾಂಗೆ 1,097 ಕೋಟಿ, ಚೆಸ್ಕಾಂಗೆ 6,667 ಕೋಟಿ, ಬೆಸ್ಕಾಂಗೆ 6,667 ಕೋಟಿ, ಸೆಸ್ಕಾಂಗೆ 1,255 ಕೋಟಿ ಇಟ್ಟು ಕಂಪ್ನಿಗಳು ಮಾಡಿದ್ರು. ತೆಗೆದಾದ್ಮೇಲೆ ಇವತ್ತು ಯಾಕೆ ಸಾಲ ಆಯಿತು? ಕಾರಣ ಯಾರು? ನಾವ ಗ್ರಾಹಕರ ಇಲ್ಲ ಕನ್ನಡಿಗರು ಸಾಲಗಾರ ಮಾಡಿದ್ರ? ಸಾಲ ಮಾಡಿತ್ತು ಸರ್ಕಾರಗಳು, ಸಾಲಕ್ಕೆ ಸಿಕ್ಕಾಕೊಂಡಿದ್ದು ಸರ್ಕಾರಗಳು, ಸಾಲಕ್ಕೆ ತಂದಿಟ್ಟಿತ್ತು ಸರ್ಕಾರ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ನೋಡ್ಬೇಕು ಹೊರತು ಇವತ್ತು ಖಾಸಗೀಕರಣದಿಂದ ಇವತ್ತು ಸರೋಗುತ್ತೆ ಅನ್ನೋದು ಮೂರ್ಖತನ. ಇವತ್ತು ನಾವು ತೆರಿಗೆ ಕಟ್ತಾ ಇದ್ದೀರಿ, ನೀವು ಕರೆಂಟ್ ಕಟ್ಟಿರೋದು ಕರೆಂಟ್ ಕಟ್ ಮಾಡ್ತಾ ಇದ್ದೀರಿ. ಇವತ್ತು ಬಡವ್ರ ಮೇಲೆ ನೀವು ಏನೇ ಒಂದು ಆಕ್ಷನ್ ತಗೊಂಡ್ರು ಬಡವ್ರಿಗೆ ಮೂಲ ಆಗುತ್ತೆ ಹೊರತು ಶ್ರೀಮಂತರಿಗೆಲ್ಲೂ ಮೂಲ ಆಗಲ್ಲ. ಇವತ್ತು ಅವ್ರ ಚಾಯ್ಸ್ ಆಫ್ ಇರೋದೆಲ್ಲ 19 ಜಿಲ್ಲೆ ಎಲ್ಲಿ? ಅದು ಆರ್ಥಿಕವಾಗಿ ಸಪೋರ್ಟ್ ಆಗಿರೋಂಥ ಮಹಾನಗರ ಪಾಲಿಕೆಗಳು. ಇವತ್ತು ಒಡಿಶಾ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. 2017ರಲ್ಲಿ ಒಂದು ಫ್ಲಡ್ ಡ್ಯಾಮೇಜ್ ಆಯಿತು, ಸಾವಿರಾರು ಕಂಬಗಳು ಬಿದ್ದೋದ್ವು, ಖಾಸಗೀಕರಣ ಬಿಟ್ಟು ಓಡೋದ್ರು. ನೀವು ತೆಗೆದು ನೋಡಿ. ಆ ರೀತಿಯಾಗಿ ಇವತ್ತು ಎಲ್ಲಿ ಸಪೋರ್ಟ್ರಾಗಿ ಎಲ್ಲಿ ಆರ್ಥಿಕವಾಗಿ ಜನರೇಟ್ ಆಗ್ತಾ ಇದೆಯೋ ಆ ಒಂದು ನೀವು ಟಾರ್ಗೆಟ್ ಮಾಡ್ತೀರಿ. ಇವತ್ತು ಹಳ್ಳಿಗಳ ಕಡೆ ನೀವೇನಾದರೂ ಹೋದರೆ 1ಕ್ಕಿಂತ 150-200 ಕಂಬಗಳು ಬಿದ್ದೋಗುತ್ತೆ. ಅದು ಇವ್ರು ಬೇಕಾಗಿಲ್ಲ, ಆ ಕಂಬಗಳು ಆ ವ್ಯವಸ್ಥೆ ಇರೋದು ಬೇಕಾಗಿಲ್ಲ. ಇವ್ರಿಗೆ ಆರ್ಥಿಕ ಸಬಲ ಇರೋದು ಬೇಕು. ಇವತ್ತು ಒಂದು ರೈತ ಒಂದು ಬೋರ್ವೆಲ್ ಹಾಕ್ಸ್ಬೇಕು, ಒಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕಾದ್ರೆ 7ರಿಂದ 8 ಲಕ್ಷ ಖರ್ಚಾಗುತ್ತೆ ಇವತ್ತಿನ ವ್ಯವಸ್ಥೆಯಲ್ಲಿ. ಇವತ್ತು ಗಂಗಾ ಯೋಜನೆಯಲ್ಲಿ ನೀವು ಬರೀ ಕೇವಲ 1 ಗಂಟೆ ಕರೆಂಟ್ ಕೊಡ್ತಾ ಇದ್ದೀರಿ, 24 ಗಂಟೆ ನೀವು ರೈತರು ಕೊಡ್ತಾ ಇಲ್ಲ. 1 ಗಂಟೆ ಇವತ್ತು ರೈತರ 1 ಮೀಟರ್ ಹಾಕ್ಸ್ಕೊಬೇಕಾದ್ರೆ 1 ಎಕರೆ ಇರೋನು ಮನೆ ಹೊಲದಲ್ಲಿ ಮನೆ ಕಟ್ಟಿ ಮೀಟರ್ ಹಾಕ್ಸ್ಕೊಬೇಕಾದ್ರೆ 20,000 ಕಟ್ಟಬೇಕು. ಯಾಕಂದ್ರೆ ಅದನ್ನ ಕಮರ್ಷಿಯಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಿ. ಮನೆ ಅಂತ ಮಾಡಲ್ಲ, ಗೃಹ ಜ್ಯೋತಿ ಭಾಗ್ಯ ಜ್ಯೋತಿ ಅಂತ ಮಾಡಲ್ಲ. ಆ ರೈತನ ಮನೆಯಲ್ಲಿ ಕಟ್ಕೊಂಡ ಅಂದ್ರೆ ಅದನ್ನ ನೀವು ಕಮರ್ಷಿಯಲ್ ಮೀಟ್ರು. ನೀವು ಕ್ರಾಪ್ ಬೆಳೀತಾ ಇದ್ರಿ, ರಾಗಿ ಬೆಳೀತಾ ಇದ್ರಿ, ಜೋಳ ಬೆಳೀತಾ ಇದ್ರಿ, ಗೆಣಸು ಬೆಳೀತಾ ಇದ್ರಿ, ನೀವು ಅಲ್ಲಿಂದ 1,000 ಕೋಟಿ ಉತ್ಪತ್ತಿ ಮಾಡ್ತಾ ಇದ್ರಿ. ಇದು ಕಮರ್ಷಿಯಲ್ ಮೀಟ್ರು, 20,000 ಕಟ್ಟಬೇಕು ಅಂತಾರೆ ಮೀಟ್ರಿಗೆ. ಈ ವ್ಯವಸ್ಥೆ ಇವತ್ತು ಸರ್ಕಾರ ಹಿಂಗೆ ಮಾಡಿದೆ. ಇವತ್ತು ಮೋದಿ ವಿರುದ್ಧ ಓಡಾಡಿದಂಥ ಸರ್ಕಾರ ಇವತ್ತು ಇವರೇ ಮಾಡ್ತಾರೆ ಸರಿನಾ? ಇವತ್ತು ಪ್ರತಿ ಒಂದು ವ್ಯಾಪಾರೀಕರಣ ಮಾಡ್ತಾ ಇದ್ರಲ್ಲ ನೀವು. ನಿಮ್ಮ ಕೈಯಲ್ಲಿ ಸರ್ಕಾರ ನಡೆಸೋಕ್ಕಾಗಲ್ವಾ? ನಾವು ಪೆನ್ ಪೇಪರ್ ಕೊಟ್ಟರೆ ನಿಮ್ಮ ಕೈಲಿ ಆಗಲಿಲ್ಲ, ರಾಜೀನಾಮೆ ಕೊಟ್ಟೋಗಿ. ಅದನ್ನ ಬಿಟ್ಬಿಟ್ಟು ನೀವು ಇವತ್ತು ಅಸಹಾಯಕತೆ ವರ್ತನೆಯಿಂದ ಇವತ್ತು ಜನನ ಬಲಿ ತಗೊಂತ ಇದ್ದೀರಿ. ಇವತ್ತು ನಾವು ಹೇಳೋದಿಷ್ಟೇ, 55,000 ಜನ ಎಂಪ್ಲಾಯಿಗಳು ಇವತ್ತು KPTCಯಲ್ಲಿ ಇದ್ದಾರೆ. 136 ವರ್ಷ ಅವರು ಎಷ್ಟೋ ಬಲಿಗಳಾಗಿದ್ದಾವೆ. ಕರೆಂಟ್ ಹೊಡೆದು ಎಷ್ಟೋ ಜನ ಸೋತಾ ಇದ್ದಾರೆ ಲೈನ್ ಮ್ಯಾನ್ಗಳು, ಎಷ್ಟೋ ಜನ ಮನೆಗಳಿಗೆ ಹೋಗಿರಲ್ಲ, ಎಷ್ಟೋ ಜನ ಮಕ್ಕಳು ನೋಡಿರಲ್ಲ, ಫ್ಯಾಮಿಲಿ ನೋಡಿರಲ್ಲ. ನಿರಂತರ 24 ಗಂಟೆ ದುಡ್ಡಿದ ಸಂಸ್ಥೆನ 136 ವರ್ಷ ಕಟ್ಟಿ ಚೆನ್ನಾಗಿ ಫ್ರೂಟ್ ಬರೋಂಥ ಟೈಮಲ್ಲಿ ಇವತ್ತು ನೀವು ಖಾಸಗಿ ಮಾಡಿ ಲಾಭದಾಯಕ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ? ಇವತ್ತು 56,000 ಎಂಪ್ಲಾಯಿಗಳು ಯಾವುದೋ ಒಂದು ಖಾಸಗಿ ಕಂಪ್ನಿ ಗುಲಾಮರಾಗಬೇಕಾ, ಜೀತದಾಳುಗಳಾಗಬೇಕಾ? ಇವತ್ತು ಆ ಗುಲಾಮ ಪದ್ಧತಿ ಮತ್ತೆ ನೀವು ತರ್ತಾ ಇದ್ದೀರಾ. ಬ್ರಿಟಿಷರಿಂದ ಕಿತ್ಕೊಂಡ್ಬಂದಿತ್ತು, ಇಂಡಿಪೆಂಡೆಂಟ್ ಬಂದಿತ್ತು, ಸ್ವತಂತ್ರವಾಗಿ ಬದುಕಬೇಕಂತೇಳಿ, ಸರ್ವತಾಭಿಮುಖ ಆಗ್ಬೇಕಂತೇಳಿ ಏಕಮುಖ ಅಭಿವೃದ್ಧಿಗೆ ಯಾಕೆ ಹೋಗ್ತಾ ಇದೀವಿ? ಇವತ್ತು ಯಾವುದೋ 5 ಕಂಪ್ನಿ ಕೊಟ್ಟು 5 ಕಂಪ್ನಿಗೆ ಇಡೀ ರಾಜ್ಯನ ನೀವು ಒತ್ತೆ ಇಡ್ತಾ ಇದ್ದೀರಿ. ನೀವು ಇವತ್ತು ಜಿದ್ದಾಳು ಮಾಡ್ತಾ ಇದ್ರಿ, ಅವರ ಕೈಯಲ್ಲಿ ಕಸ ಗುಡ್ಸೋಕೆ ಇಡ್ತಾ ಇದ್ರಿ ಕನ್ನಡಿಗರು ತಗೊಂಡೋಗಿ. ಇದು ರಾಜ್ಯ ಸರ್ಕಾರಕ್ಕೆ ಸಲ್ಲದಲ್ಲ. ನೀವು ಏನಾದರೂ ನೈಜವಾದ ಒಂದು ಮುಖ್ಯಮಂತ್ರಿಗಳಾಗಿದ್ದರೆ ಮೊದಲು ಸಮಗ್ರ ಕರ್ನಾಟಕ ಅಭಿವೃದ್ಧಿ ನೋಡಿ, ಇರೋಂಥ ಜಲಂತ ಸಮಸ್ಯೆಗಳು ಪರಿಹಾರ ಕೊಡಿ. ಈ ರೀತಿ ಖಾಸಗೀಕರಣ, ಪ್ರತಿಯೊಂದು ರಿಯಲ್ ಎಸ್ಟೇಟು, ಪ್ರತಿಯೊಂದು ಖಾಸಗೀಕರಣ ಮಾಡಕ್ ಹೋಗ್ತಾ ಇದ್ರೆ ರಾಜ್ಯದ ಮುಖ್ಯಮಂತ್ರಿಗೆ ಶೋಭೆ ಅಲ್ಲ ಇದು. ಇವತ್ತು ಜನರ ಪರ ನಿಂತ್ಕೊಬೇಕಾದ ಸರ್ಕಾರ ಪ್ರತಿಯೊಂದು ಕಾರ್ಯದಲ್ಲೂ 3 ವರ್ಷದಿಂದ ಬರೀ ಕಾಂಟ್ರವರ್ಸಿಯಲ್ಲಿ ಜನ ವಿರೋಧ ಕಾರ್ಯಕ್ರಮಗಳು ಮಾಡ್ಕೊಂಡ್ ಬರ್ತಾ ಇರೋದು. ಜನಪರವಾದ ಕಾರ್ಯಕ್ರಮ ಒಂದು ಮಾಡ್ತಾ ಇಲ್ಲ. ಇವತ್ತು 5 ಗ್ಯಾರಂಟಿಗಳು ತಂದವರು ನೀವು,
5 ಗ್ಯಾರಂಟಿಗಳ ಮೇಲೆ ನೀವೇ ಒಂದು ಜನತೆ ಒಂದು ಅಭಿಪ್ರಾಯ ಮೂಡಿಸೋದು ನೀವು. ಇವತ್ತು ಆ ಗ್ಯಾರಂಟಿನ ಪರಿಷ್ಕರಣೆ ಮಾಡ್ತಾರೋ ನೀವು. ಪ್ರತಿಯೊಂದು ನಿಮ್ಮ ಇಚ್ಛಾನುಸಾರವಾಗಿ ಅವೈಜ್ಞಾನಿಕವಾಗಿ ತಂದಂಥ ಕಾರ್ಯಕ್ರಮಗಳು ಇವತ್ತು ಫೈಲರ್ ಕಾರಣ ಯಾರು? ನೀವೇ. ಮತ ಬ್ಯಾಂಕ್ಗೋಸ್ಕರ ಮಾಡಿದಂಥ ಕಾರ್ಯಕ್ರಮಗಳು ಪ್ರತಿಯೊಂದು ಫೈಲರ್. ಇವತ್ತು ನೀವು ನಡೆಸೋಕ್ಕಾದ ಸರ್ಕಾರನ ಖಾಸಗೀಕರಣಕ್ಕೆ ಹೋಗ್ತಾ ಇದ್ರಿ. ಇದು ನಿಜವಾದ 7 ಕೋಟಿ ಬಡವ್ರ ಮೇಲೆ ಆಗ್ತಾರಂತ ಒಂದು ಶಾಸನ, ಒಂದು ಮರಣ ಶಾಸನಗಳು ಇವೆಲ್ಲ ಖಾಸಗಿ ಕೊಡುವಂಥದ್ದು ವಿಚಾರ. ಓಕೆ, ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಚರ್ಚೆ ಮುಂದುವರಿತಾ ಇದೆ. ನಾಗರಾಜ್ ಅವರೀಗ